ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಶಕ್ತಿಶಾಲಿಯಾದ ಹಾಗೂ ಕೋರಿಕೆಗಳನ್ನು ಎಷ್ಟೋ ಜನ ತೀರಿಸಿಕೊಂಡಿರುವಂಥ ಒಂದು ವಿಧಾನವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಯಾರಿಗೆ ಇದರ ಬಗ್ಗೆ ನಂಬಿಕೆ ಇರುತ್ತೆ ಅವರು ತಪ್ಪದೆ ನೀವು ಈ ಪರಿಹಾರವನ್ನು ಶುಕ್ರವಾರ ಮಾಡಿಕೊಳ್ಳಿ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಇರುತ್ತೆ. ಮಾನವ ಜೀವನದಲ್ಲಿ ನಮಗೆ ಈ ಪರಿಹಾರ ಶಾಸ್ತ್ರಗಳಲ್ಲೇ ಉಲ್ಲೇಖ ಇದೆ. ಪ್ರತಿಯೊಂದು ಕಷ್ಟಕ್ಕೂ ಕೂಡ ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಬರುತ್ತೆ. ಅದಕ್ಕೆ ನಾವು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ಪರಿಹಾರಗಳು ಅನ್ನೋದು ಇದೆ. ಅದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಫಲವನ್ನು ಕೊಡುವಂಥ ರಿಸಲ್ಟ್ ಇದಾಗಿರುತ್ತೆ. ಸಾಕಷ್ಟು ನೀವು ಅಂದ್ಕೊಳ್ಬಹುದು ಎಲ್ಲ ರೀತಿಯ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೀವಿ, ಆದರೂ ಯಾಕೋ ನಮಗೆ ಕೆಲವೊಂದರಲ್ಲಿ ಉತ್ತಮವಾಗ್ತಾ ಇಲ್ಲ ಅಂತ ಹೇಳುವಂಥವರು ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರ ಕೂಡ. ನಮಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಕ್ಕ, ತುಂಬ ಸುಧಾರಣೆ ಕೂಡ ಕಂಡಿದ್ದೀವಿ ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು. ಈ ರೀತಿಯ ಪರಿಹಾರಗಳು ಯಾರು ಮಾಡ್ಕೊಳ್ತಾರೆ ನೋಡಿ, ಅವರ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಬಂದ ಕಷ್ಟಗಳು ಅದರ ತೀವ್ರತೆ ಅನ್ನೋದು ತುಂಬ ಹೆಚ್ಚಾದಾಗ ತಡ್ಕೊಳ್ಳುವ ಶಕ್ತಿ ಅನ್ನೋದು ನಮ್ಮಲ್ಲಿ ಇರೋದಿಲ್ಲ. ನಾವು ಅದರಿಂದ ತುಂಬ ಬೇಸತ್ತು ಇಷ್ಟೇ ನಮ್ಮ ಜೀವನ ಅಂತ ಅಂದ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ನಿಮಗೆ ಏನೇ ಒಂದು ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಇರುತ್ತೆ ಸ್ನೇಹಿತರೆ. ದುಡ್ಡಿದೆ, ನಮಗೆ ಮನೆ ಕಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ನಾವು ಏನೇ ಒಂದು ಪ್ರಾಪರ್ಟಿಗಳನ್ನು ಕೊಂಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಒಡವೆಗಳನ್ನ ಮಾಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆದರೆ ದುಡ್ಡು ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗ್ತಾನೆ ಇರುತ್ತೆ. ನಮ್ಮ ಮನೆಯಲ್ಲಿ ಆದಾಯ ಕೂಡ ಹೆಚ್ಚಾಗಿದೆ, ಆದರೆ ಖರ್ಚುಗಳು ಅದರ 2ರಷ್ಟು ಇದೆ. ಒಂದೇ ದಿನಕ್ಕೆ ನಾವು ಈ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡು ಬಿಡ್ತೀವಿ ಅಂತ ಕೂಡ ಸಾಕಷ್ಟು ನಿಮಗೆ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಯಾವ ರೀತಿಯ ಕಷ್ಟಗಳಿದ್ರೂ ಕೂಡ ಮೇಯ್ನ್ ಇದರಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಲ ಜಾಸ್ತಿ ಇದೆ. ಆ ಸಾಲದಿಂದ ನಾವು ಪಡುತ್ತಿರುವ ಕಷ್ಟ ದೇವ್ರಿಗೆ ಮಾತ್ರ ಗೊತ್ತು. ದುಡ್ದು ಸಾಲಗಳನ್ನ ಕಟ್ತಾ ಇದ್ದೀವಿ, ಆದರೂ ಕೂಡ ತೀರ್ತಾ ಇಲ್ಲ. ಅಂದರೆ ಆ ಬಡ್ಡಿಗಳನ್ನ ಕಟ್ಕೊಂಡು ಸಾಕಾಗ್ಬಿಟ್ಟಿದೆ ಅಂತ ಯಾರು ಹೇಳ್ತಾ ಇರ್ತಾರೆ ನೋಡಿ, ಅವರು ಈ ಪರಿಹಾರವನ್ನು ಬುಧವಾರ ಹಾಗೂ ಶುಕ್ರವಾರ ಮಾಡಿಕೊಳ್ಳುವ ಒಂದು ಪರಿಹಾರ ಸ್ನೇಹಿತರೆ. ಈ ದಿನಗಳಲ್ಲಿ ಮಾತ್ರ, ಅಂದರೆ ಈ ವಾರಗಳು ಬುಧವಾರ ಮತ್ತು ಶುಕ್ರವಾರ ಮಾತ್ರ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಬೇರೆ ದಿನಗಳಲ್ಲಿ ಮಾಡಿಕೊಂಡಾಗ ನಮಗೆ ಆ ಸಮಸ್ಯೆಗಳಿಗೆ ಒಂದು ಬಗೆಹರಿಸ್ಕೊಳ್ಳುವ ವಿಧಾನ ಗೊತ್ತಿರೋದಿಲ್ಲ. ಅದರ ತೀವ್ರತೆ ಕೂಡ ಬೇರೆ ರೀತಿಯಲ್ಲೇ ಇರುತ್ತೆ. ನಾವು ಅಂದ್ಕೊಳ್ಬಹುದು ಒಂದು ಸಾರಿ ನಾವು ಅಂಗಡಿ ಹಾಕಿದ್ದೀವಿ, ಆದರೂ ಕೂಡ ಚೆನ್ನಾಗಾಗಲಿಲ್ಲ, ಅದನ್ನು ಮತ್ತೆ ನಾವು ಬದಲಾಯಿಸ್ಕೊಂಡ್ವಿ ಅಂತ. ಅಂದರೆ ಒಂದೊಂದು ದಿನವೂ ವಾರದಲ್ಲಿ 7 ದಿನ ಬರುತ್ತೆ. 7 ದಿನ ಕೂಡ ನಮಗೆ ಒಂದೇ ಥರ ಇರೋದಿಲ್ಲ. ಒಂದು ದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಚೆನ್ನಾಗಿರೋದಿಲ್ಲ. ಆ ಒಂದು ದಿನದಲ್ಲೇ ಒಂದು ಸಮಯಕ್ಕೆ ಇನ್ನೊಂದು ಸಮಯ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರನೇ ಸ್ನೇಹಿತರೆ, ನಾವು ಮಾಡುವ ಪ್ರಯತ್ನ ಹಾಗೂ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ಕೊಳ್ಬಹುದು. ಇದನ್ನು ನೀವು ಮಾಡಿಕೊಳ್ಳುವ ಒಂದು ವಿಧಾನವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ₹1 ಕಾಯಿನನ್ನು ನೀವು ತಗೊಳ್ಬೇಕಾಗುತ್ತೆ. ಹಾಗೂ ಗುಲಗಂಜಿ ಇಲ್ಲಿ 3 ಕಲರಲ್ಲಿ ಇರುವಂಥದ್ದು. ಆದರೆ ನಮಗೆ ಈ ಪರಿಹಾರಕ್ಕೆ ಬೇಕಾಗಿರುವಂಥದ್ದು ಮಾತ್ರ ಕಪ್ಪು ಗುಲಗಂಜಿ, ಒಂದೇ ಒಂದು ಗುಲಗಂಜಿ ಬೇಕಾಗುತ್ತೆ. ಅಕ್ಕ ಗುಲಗಂಜಿ ಅಂದರೆ ಏನು, ಇದು ಯಾವ ಥರ ಇರುತ್ತೆ ಅಂತೆಲ್ಲ ನೀವು ಕೇಳಿದ್ದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನು ನಮಗೆ ಎಲ್ಲ ಪೂಜಾ ಸಾಮಗ್ರಿಗಳು ಎಲ್ಲ ಸಿಗುತ್ತೆ ನೋಡಿ, ಆ ಜಾಗಗಳಲ್ಲಿ ಸಿಗುತ್ತೆ. ಹಾಗೂ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ಇದನ್ನು ತುಂಬ ಕಡಿಮೆ ಬೆಲೆಯಲ್ಲೇ ನಾವು ತಗೊಂಡು ಬರಬಹುದು. ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ವಸ್ತುಗಳಲ್ಲಿ ಈ ಗುಲಗಂಜಿ ಅನ್ನೋದು ಕೂಡ ತುಂಬ ಒಳ್ಳೆಯದು, ಹಾಗೆ ಶಕ್ತಿ ಇರುವಂಥದ್ದು. ಇದರಲ್ಲಿ ಯಾರು ಪರಿಹಾರಗಳನ್ನು ಮಾಡಿಕೊಳ್ತಾರೆ ನೋಡಿ, ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ಬಿಸ್ನೆಸ್ಸು ಜಾಸ್ತಿ ಮಾಡ್ತಾರೆ ನೋಡಿ, ಅಂದರೆ ಮಾರ್ವಾಡಿಗಳು, ಅವರು ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಂಥ ಆ ಸ್ಥಳದಲ್ಲಿ ಈ ವಸ್ತುಗಳನ್ನು ತಪ್ಪದೇ ಇಟ್ಟಿರ್ತಾರೆ ಸ್ನೇಹಿತರೆ. ಅವರು ಅಂತ ಅಲ್ಲ, ಯಾರು ಈ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಂಥದ್ದು ಬಿಸ್ನೆಸ್ಸನ್ನು ಯಾರು ಜಾಸ್ತಿ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಬಹಳ ನಂಬಿಕೆ ಹಾಗೂ ಶ್ರದ್ಧೆಯಿಂದ ಈ ವಸ್ತುಗಳನ್ನೆಲ್ಲ ಇಟ್ಟು ಮಾಡುವಂಥದ್ದು. ಅದಕ್ಕೋಸ್ಕರ ನೀವು ಈ ₹1 ಕಾಯಿನನ್ನು ಹಾಗೂ
ಈ ಕಪ್ಪು ಗುಲಗಂಜಿ ಒಂದೇ ಒಂದನ್ನು ತಗೊಳ್ಳಿ. ಅದನ್ನು ತಗೊಂಡು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ಹೊರಗೆ ಬಂದುಬಿಡಬೇಕು. ಅಂದರೆ ಒಂದು ಸ್ವಲ್ಪ ದೂರದಲ್ಲೇ ನಿಮಗೆ ಉತ್ತರದ ಕಡೆ ಯಾವ ದಿಕ್ಕಿಗೆ ಬರುತ್ತೆ ಉತ್ತರ ಅನ್ನೋದು ಆ ದಿಕ್ಕಿಗೆ ಹೋಗ್ಬಿಟ್ಟಿದ್ದೆ ಸ್ವಲ್ಪ ದೂರದಲ್ಲೇ ಮನೆಗಳೆಲ್ಲ ಇರಬಾರ್ದು. ಆ ಜಾಗದಲ್ಲಿ ಒಂದು ಯಾಕಂದರೆ ಆ ಪ್ರದೇಶದಲ್ಲಿ ಮನೆಗಳು ಮಠ ಏನೂ ಇರಬಾರ್ದು. ಆ ಥರ ಇರುವಂಥದ್ದನ್ನು ನೋಡಿಕೊಂಡಿದ್ದೆ. ಈ ಎರಡು ಕೈಯಲ್ಲಿ ಇಟ್ಕೊಂಡು ನಿಮ್ಗೇನು ಪ್ರಾಬ್ಲಮ್ ಇರುತ್ತೆ ನೋಡಿ, ಸಾಕಷ್ಟು ಜನ ಮದುವೆ ಮಾಡ್ಕೊಂಡ್ಮೇಲೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಈ ಮದುವೆ ಸಿಸ್ಟಮ್ ಮೇಲೇ ನಂಬಿಕೆ ಇಲ್ಲಕ್ಕ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹತ್ಕೊಂಡು ಕೂಡ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಒಂದು ನೆಮ್ಮದಿಯ ಜೀವನನ ಕಂಡುಕೊಳ್ಳೋದಕ್ಕೆ, ಮಕ್ಕಳನ್ನು ಉತ್ತಮವಾಗಿ ಬೆಳೆಸೋದಕ್ಕೆ, ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗಬೇಕು ಅಂತ ಬಯಸುವಂಥವರು ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆ ಸಮೃದ್ಧಿಯಿಂದ ತುಂಬಿರಬೇಕು, ಸುಖ ಸಂತೋಷವನ್ನು ನಾವು ಗಳಿಸ್ಕೊಳ್ಬೇಕು ಅಂತ ಹೇಳುವಂಥವರು ಸ್ನೇಹಿತರೆ. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತಪ್ಪದೆ. ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡಿರ್ತೀರೋ ಪೂಜೆ ಪುನಸ್ಕಾರ ಅಥವಾ ಮಾಡಲಿ ಬಿಡಲಿ, ಇದನ್ನು ನೀವು ಶುಕ್ರವಾರ ಕರೆಕ್ಟಾಗಿ ನಮಗೆ 11 ಗಂಟೆ 30 ನಿಮಿಷದಿಂದ 12ರ ಒಳಗೆ ಈ ಒಂದು ಅರ್ಧ ಅವರ್ ಇರುತ್ತಲ್ವಾ, ಅರ್ಧ ಗಂಟೆಯ ಒಳಗೆ ನೀವು ಆ ಪ್ರದೇಶಕ್ಕೆ ಹೋಗಿ ಉತ್ತರದ ಕಡೆ ಹೋಗ್ಬಿಟ್ಟಿದ್ದೆ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ಆ ಮಣ್ಣಲ್ಲಿ ಸ್ವಲ್ಪನೇ ಮಣ್ಣು ತೆಗೆದುಬಿಡಿ. ಅದು ತೆಗೆದುಬಿಟ್ಟಿದ್ದೆ ಈ ಎರಡನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ನೀವು ಮತ್ತೆ ಸಂಕಲ್ಪ ಮಾಡ್ಕೊಳ್ಬೇಕು, ಕೇಳ್ಕೊಳ್ಬೇಕು. ನಾವು ಭೂಮಿ ತಗೊಳ್ಬೇಕು ಅಥವಾ ಮನೆ ತಗೊಳ್ಬೇಕು, ಸಾಲವನ್ನು ತೀರಿಸ್ಬೇಕು. ಸಾಲ ಬಹಳ ಬೇಗ ತೀರೋಗುತ್ತೆ. ಸಾಲ ತೀರಿಸುವಂಥ ದಾರಿಗಳು ನಿಮಗೆ ಕಾಣಿಸುತ್ತೆ ನೋಡಿ. ನಮ್ಮ ಹತ್ರ ₹1 ಇಲ್ಲ, ಸಾಲ ತೀರಿಸುವ ಮಾರ್ಗ ನಮ್ಗೆ ಗೊತ್ತಿಲ್ಲ ಅಂತ ನಾವು ಹೇಳ್ತೀವಿ ನೋಡಿ. ಆಗ ದೇವರನ್ನು ನಂಬಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಏನು ₹1 ಇಲ್ಲ ಅಂತ ಹೇಳುವಂಥವ್ರಿಗೆ ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ತಪ್ಪದೆ ತಾಯಿ ದಾರಿ ತೋರಿಸ್ತಾಳೆ. ಇದನ್ನು ಹೇಳ್ಕೊಂಡು ನೀವು ಮಣ್ಣಲ್ಲಿ ಹಾಕಬೇಕು. ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಪೂರ್ತಿಯಾಗಿ ಅದನ್ನು ಮುಚ್ಚಿಬಿಟ್ಟಿದ್ದೆ ಹಿಂದೆ ತಿರುಗಿ ನೋಡದೆ ನೀವು ನಿಮ್ಮ ಮನೆಗೆ ವಾಪಸ್ ಬರಬೇಕು. ನೀವು ಏನಾದರೂ ಶುಕ್ರವಾರ ಈ ಸಮಯಕ್ಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸೇಮ್ ಟೈಮು 11:15ರಿಂದ 12ರ ಒಳಗೆ ಬುಧವಾರ ಕೂಡ ಮಾಡಿಕೊಳ್ಬಹುದು. ಇದನ್ನು ಮಾಡಿಕೊಳ್ಳುವಾಗ ನೀವು ಬೇರೆಯವರಿಗೆ ತಿಳಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ನಮಗೇನಾದರೂ ಅದು ರಿಸಲ್ಟು ಸರಿಯಾಗಿ ಬರಲಿಲ್ಲ ಅಂದರೆ ಮತ್ತೆ ಅವ್ರಿಗೆ ಹೇಳಿದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಆದರೆ ಒಳ್ಳೆ ರಿಸಲ್ಟು ಬರೋದಕ್ಕೂ ನಾವು ಮುಂಚೆನೇ ಹೇಳ್ಕೊಳ್ಬಾರ್ದು. ಮಾಡ್ಕೊಂಡು ನೋಡಿ, ಬಹಳ ಚೆನ್ನಾಗಿ ಬರುವಂಥದ್ದು, ತುಂಬ ಉತ್ತಮವಾಗಿರುತ್ತೆ.